ನಮಸ್ಕಾರ. ನಾನಿವತ್ತು ನೀವು ಮನೆಯಲ್ಲಿ ಗಾರ್ಡನಿಂಗ್ ಮಾಡ್ತಾಯಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಒಂದು ಏನೋ ಒಂದು ಪೊಮಗ್ರೆಂಟ್ ಇರ್ಬೋದು, ಹೂವು ಇರ್ಬೋದು, ಅಥವಾ ಹೀರೆಕಾಯಿ, ಸೌತೆಕಾಯಿ ಈ ಥರ ಚಿಕ್ಕ ಪುಟ್ಟ ಒಂದು ಗಿಡಗಳನ್ನ ನಿಮ್ಮ ಮನೇಲೆ ಬೆಳ್ಕೊಳ್ತಾ ಇದ್ದರೆ ಇದಕ್ಕೆ ತುಂಬ ದೊಡ್ಡ ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ. ಏನು ಕ್ರಿಮಿಕೀಟಗಳು ಏನಪ್ಪ ಅವ್ರು ಹೇಳಿ ತಂದು ಹೊಡೆದೆ, ಇವ್ರು ಹೇಳಿ ತಂದು, ಯಾರೇ ತಂದು ಹೊಡೆದ್ರೂ ಕ್ರಿಮಿಕೀಟ ಹೋಗ್ತಾ ಇಲ್ಲ. ನೀಟಾಗಿ ಹಣ್ಣು ಬಿಡ್ತಾ ಇಲ್ಲ. ಇಲ್ಲ ನೀಟಾಗಿ ತರಕಾರಿಗಳು ಬರ್ತಾ ಇಲ್ಲ. ಇಂಥ ಒಂದು ಸಮಸ್ಯೆಗೆ ನಾವು ಒಂದು ಮೆಡಿಷನ್ ತುಂಬ ಚೆನ್ನಾಗಿದೆ. ಇದನ್ನು ನಾನು ಆಲ್ರೆಡಿ ಒಂದೂವರೆ ತಿಂಗಳಿಂದ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಮತ್ತು ತುಂಬ ಚೆನ್ನಾಗಿ ಕಾಯಿ ಬಿಡ್ತಾಯಿದೆ. ಮೊದಲಿಗೆ ಇದ್ರದ್ದು ಏನು ಪ್ರಾಬ್ಲಮ್ಸ್ ಇದೆ. ಈಗ ನಾವು ಫಾರ್ ಎಕ್ಸಾಂಪಲ್ ನೆಲ್ಲಿಕಾಯಿ ಗಿಡ ಇದೆ, ನಿಂಬೆ ಗಿಡ ಇದೆ, ಪೊಮಗ್ರೆನೇಟ್ ದಾಳಿಂಬೆ ಇದೆ, ಕೆಲವು ಹೂವಿನ ಗಿಡಗಳಿದೆ, ಹೀರೆಕಾಯಿ ಹಾಕಿದ್ದೀವಿ. ಈ ಥರ ಚಿಕ್ಕ ಪುಟ್ಟ ಕೆಲವು ಹಾಕಿದ್ದೀನಿ. ಇದರಲ್ಲಿ ಫಸ್ಟು ಯಾವ ಥರ ರೋಗ ಹೊಡೆದಿದೆ ಅನ್ನೋದನ್ನು ನಾವು ಫಸ್ಟು ನೋಡೋಣ. ನಂತರ ಏನು ಔಷಧಿ ಹೊಡಿಬೇಕು ಇವಕ್ಕೆ, ಏನು ಔಷಧಿ ಹೊಡೆದ್ರೆ ಇದು ಕ್ಯೂರ್ ಆಗುತ್ತೆ, ಎಷ್ಟು ದಿನಕ್ಕೆ ಒಂದು ಸಾರಿ ಹೊಡಿಬೇಕು ಅನ್ನೋದ್ರ ಬಗ್ಗೆ ನಾನು ನಂತರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಲೆಟ್ ಅಸ್ ಸಿ. ನೋಡಿ, ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಎಲೆಯೆಲ್ಲ ಒಂಥರ ಸೊಕ್ಲು ಬಂದಂಗೆ ಎಲೆಯೆಲ್ಲ ಇದು ಇರಳಿಕಾಯಿ ಗಿಡ ಯಾವ ಥರ ಆಗಿದೆ ಅಂತ. ಇದು ಒಂದು ರೀತಿ ರೋಗ, ನೀವು ನೋಡ್ಬೋದು. ಇದೆಲ್ಲ ಎಲೆಗಳೆಲ್ಲ ಯಾವ ಥರ ಒಂಥರ ಸೊಕ್ಲು ಆಗಿದೆ ಅಂತೇಳಿ. ಅದು ಬಿಟ್ಟರೆ ನೀವು ತುಂಬ ಸಮಸ್ಯೆ ಅಂದರೆ ಇಲ್ಲಿ ನೋಡಿ, ಹೀರೆಕಾಯಿ ಬಂದಾಗ ನಿಮ್ಗೆ ಯಾವ ರೀತಿ ಇರುತ್ತೆ, ಎಷ್ಟು ನೀಟಾಗಿದೆ ಹೀರೆಕಾಯಿ, ಎಷ್ಟು ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ನೋಡಿ, ಇದು ಹುಳ ಬಿದ್ದ ಮೇಲೆ ರೋಗ ಬಿದ್ದಿರೋ ಅಂಥ ಒಂದು ಕಾಯಿ ಯಾವ ಥರ ಆಗಿದೆ. ಓಕೆ, ಈ ರೀತಿ ಹಾಳಾಗ್ತಾ ಬರುತ್ತೆ. ಆ್ಯಕ್ಚುಲಿ ನೀಟಾಗಿ ಬರುವಂಥದ್ದು ನೋಡಿ ಇಲ್ಲಿ. ಹೀರೆಕಾಯಿ ಇದು ಯಾವ ರೀತಿ ಹಾಳಾಗಿದೆ ಇಲ್ಲಿ ನೋಡಿ. ಹುಳಗಳು ತಿಂದು ನೋಡಿ, ಇಲ್ಲ ದಪ್ಪ ಬಂದಿದೆ, ಇಲ್ಲೆಲ್ಲ ಏನಂದರೆ ಕಚ್ಚಿಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿ ಒಂದು ಹುಳ ತಿಂದಿದೆ ಈ ಜಾಗದಲ್ಲಿ. ಹುಳ ಒಂದು ಊಚಿ ಥರ ಬರುತ್ತೆ, ಅದು ಒಂದು ಚಿಟ್ಟೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಊಜಿ ಒಂದು ಸಾರಿ ಬೀಳ್ತು ಅಂದರೆ ಹಾಳಾಗ್ತಾ ಬರುತ್ತೆ. ಇದು ನೀವು ನೋಡೋವಂಥದ್ದು, ಇದು ಹೀರೆಕಾಯಿ ಮತ್ತು ಹಾಗಲಕಾಯಿ ಗಿಡ ನಾನು ಬೆಳೆದಿರೋ ಅಂಥದ್ದು. ರೋಗ ಹೊಡೆದಾಗ ಯಾವ ಥರ ನಿಮಗೆ ತೊಂದರೆ ಆಗುತ್ತೆ, ಇಲ್ಲ ಕಾಯಿ ಯಾವ ಥರ ನೀಟಾಗಿ ಬರುತ್ತೆ ಅನ್ನೋದು. ಇದು ನಿಂಬೆ ಗಿಡ ನೋಡಿರ್ಬೋದು, ಎಲೆಯೆಲ್ಲ ಸುಟ್ಟು ರೀತಿ ಆಗಿದೆ. ಇದಕ್ಕೆ ಒಂದು ಸಣ್ಣ ಹುಳ ಬರುತ್ತೆ ಇದಕ್ಕೆ. ನೋಡಿ, ಎಲೆಯೆಲ್ಲ ಯಾವ ಥರ ತಿಂದಿದೆ ಹುಳ, ಎಲ್ಲ ಕಟ್ಟಾಗಿದೆ. ಸುಟ್ಟೋಗಿದೆ. ಇಲ್ಲಿ ನೋಡಿ, ನೀವು ಎಲೆಲ್ಲ ನೋಡಿ, ಎಲೆನೇ ಇಲ್ಲ ಇದರಲ್ಲಿ, ಪೂರ್ತಿಯಾಗಿ ತಿಂದಾಕಿದೆ. ಇದು ಒಂದು ರೀತಿಯ ಸಮಸ್ಯೆ. ಪೊಮಗ್ರೆನೇಟ್ ನೋಡಿರ್ಬೋದು. ನಂದು ಕಾಯಿಗಳು ಒಂದೂ ಇಲ್ಲ, ಎಲ್ಲ ಬಿದ್ದೋಗಿದೆ, ಆ ಲೆವೆಲ್ಗೆ ರೋಗ ಹೊಡೆದಿದೆ. ಬಟ್ ಸುಮಾರು ಕಾಯಿ ಬಿಟ್ಟಿದೆ, ಪರವಾಗಿಲ್ಲ. ನಾನು ಹಾಕಿ ಒಂದು 6 ತಿಂಗಳಾಗಿದೆ. ಕಸಿ ಮಾಡಿರೋ ಅಂಥ ಒಂದು ಗಿಡ ಇದು. ನೋಡಿ, ಇದೆಲ್ಲ ಇಷ್ಟು ದಪ್ಪ ಆದಮೇಲೆ ಬಿದ್ದೋಗುತ್ತೆ. ಬಿದ್ದು ನೋಡಿ, ಕೆಳಗಡೆ ಎಲ್ಲ ಇಷ್ಟು ಕಾಯಿಗಳು ಬಿದ್ದಿದೆ, ನೀವು ನೋಡ್ಬೋದು. ಕೆಳಗಡೆ ಎಲ್ಲ ಕಾಯಿಗಳು, ತುಂಬ ಕಾಯಿಗಳೆಲ್ಲ ಬಿದ್ದಿದೆ ನೋಡಿ ಇಲ್ಲಿ. ಬಿದ್ದು ಹಾಳಾಗಿರೋ ಅಂಥದ್ದು. ಇದೊಂದು ಹೂವಿನ ಗಿಡ. ಇದು ನೋಡಿರ್ತೀರ, ಇದು ಗಣಿಗ್ಲೆ ಹೂವು ಅಂತ ಕರಿತೀವಿ. ನೀವು ನೋಡಿರ್ಬೋದು, ಎಲೆಯೆಲ್ಲ ಯಾವ ಥರ ತಿಂದಿದೆ, ಸುಟ್ಟು ರೀತಿಯಾಗಿ ಚಿಗುರಿನೆಲ್ಲ. ಇದು ಒಂದು ಹುಳ ಬರುತ್ತೆ, ಇದು ತಿಂದು ಹಾಳು ಮಾಡ್ತಾ ಹೋಗಿದೆ. ನೀವು ನೋಡ್ಬೋದು ಪ್ರತಿಯೊಂದು ಕೂಡ. ಇಲ್ಲಿ ನೋಡಿ, ಎಲ್ಲ ಯಾವ ರೀತಿ ತಿಂದಾಕಿದೆ ಎಲೆಗಳನ್ನೆಲ್ಲ, ತಿಂದು ಚಿಗುರು ಒಂದು ಚೂರು ಇದ್ದಂಗೆ ಎಲೆಗಳೆಲ್ಲ ಯಾವ ರೀತಿ ಹಾಳು ಮಾಡಿದೆ ಅಂತೇಳಿ. ಇನ್ನು ವಿಳ್ಯದೆಲ್ಲ ನೋಡಿರೋದು ಸುಟ್ಟು ರೀತಿ ಆಗಿದೆ. ಇದಕ್ಕೆ ಸುಟ್ಟು ರೋಗ ಅಂತ ಕರಿತೀವಿ ನಾವು, ವಿಳ್ಯದೆಲೆ ಗಿಡಕ್ಕೆ ಬಂದಿರೋಂಥದ್ದು. ನಾವು ಇದನ್ನು ಊಟಿ ತಡ್ನಿ ಅಂತ ಕರಿತೀವಿ ಇದನ್ನು. ನೋಡಿ, ಎಲೆಲ್ಲ ಯಾವ ಥರ ತಿಂದಿದೆ, ಹುಳೆಲ್ಲ ತಿಂದು ಹಾಳಾಗಿದ್ದಕ್ಕೆ ಒಂದು ಚೂರು ಲೈಟಾಗಿ ಚುಟ್ಟು ಬಿಡ್ತಾಯಿದೆ, ಇಲ್ಲಿ ಚುಟ್ಟು ಬಿಟ್ಟಿದೆ. ಇಲ್ಲಿ ಮೊಗ್ಗು ಹೂ ಕಚ್ಚಿದೆ ಈಗ ಕೆಲವು ಕಡೆ ಎಲ್ಲ. ಬಟ್ ಇನ್ನೂ ಚೆನ್ನಾಗಿ ಬರಬೇಕಾಯ್ತು. ಇದು ಈಗ ನಾನು ಒಂದು ಸಾರಿ ಆಲ್ರೆಡಿ ಔಷಧಿ ಹೊಡೆದಿರೋದ್ರಿಂದ ಇಲ್ಲಿದೆ, ಇಲ್ಲಾಂದರೆ ತುಂಬ ಹಾಳಾಗಿತ್ತು ಇದು. ತುಂಬ ಹಾಳಾಗಿತ್ತು. ಏನೋ ಒಂದು ರೌಂಡ್ ಆಲ್ರೆಡಿ ಔಷಧಿ ಹೊಡೆದಿರೋದ್ರಿಂದ ಇದು ಸುಮಾರಾಗಿ ಇದೆ ಇದು. ಇದು ಹೂವಿನ ಗಿಡ. ಇದು ನೀವು ಆ್ಯಕ್ಚುಲಿ ಇದು ಒಂದು ರೌಂಡ್ ಆಲ್ರೆಡಿ ಔಷಧಿ ಹೊಡೆದಿನಿ ಒಂದು 10 ಡೇಸ್ ಬ್ಯಾಕು. ಈಗ ಮತ್ತೆ ನಾನು ನೋಡಿರ್ಬೋದು, ಎಲ್ಲ ಎಲೆ ನೋಡಿರ್ಬೋದು, ಎಲ್ಲ ಹೆಂಗೆ ತಿಂದಾಕಿದೆ. ಮಗ್ಗೆ ತಿಂದಿರುತ್ತೆ ನಿಮಗೆ. ಔಷಧಿ ನಾನು 10 ಡೇಸ್ ಬ್ಯಾಕ್ ಹೊಡೆದಿರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ನೋಡಿ, ಹೂವು ಎಷ್ಟು ಚೆನ್ನಾಗಿ ಬರುತ್ತೆ. ಈ ಹೂವನ್ನೇ ತಿಂದಿರುತ್ತೆ ಯಾವಾಗಲೂ. ನೋಡಿ ಇಲ್ಲಿ ನೋಡಿ, ಈ ಮಗ್ಗು ರೋಗ ಹೊಡ್ತಿದೆ ಆಲ್ರೆಡಿ, ಇದು ಮೇ ಬಿ ಅನ್ನಿಸ್ತಾ ಇದೆ. ನೀವು ನೋಡ್ಬೋದು. ಈ ಹೂವನ್ನ ಬಿಡಲ್ಲ, ಹೂವನ್ನು ತಿಂದಿರುತ್ತೆ, ಎಲ್ಲ ತಿಂದು ಹಾಳು ಮಾಡಿರುತ್ತೆ. ಇದಕ್ಕೆಲ್ಲ ನಾವು ಔಷಧಿ ಏನು ಸರ್ ಎಲ್ಲದಕ್ಕೂ ಒಂದೇ ಔಷಧಿ ಹೊಡಿತೀರ, ಖಂಡಿತ ಹೊಡಿಬೋದು, ಏನು ತೊಂದರೆ ಇಲ್ಲ. ಎಷ್ಟು ಮಿಕ್ಸ್ ಮಾಡಬೇಕು, ಯಾವ ರೀತಿ ಹೊಡಿಬೇಕು ಅನ್ನೋದು ನಾನು ನಿಮಗೆ ನಂತರ ಹೇಳ್ತೀನಿ. ಇದು ಗುವಾ ಸೀಬೆ ಗಿಡ. ನೀವು ನೋಡಿರ್ಬೋದು, ಎಲೆಗಳೆಲ್ಲ ಯಾವ ಥರ ತಿಂದು ತೂತು ಬಂದಿದೆ ಅಂತೇಳಿ ನೋಡಿ. ಎಲ್ಲೆಲ್ಲ ಯಾವ ಥರ ಆಗಿದೆ ಅಂತ. ಬಟ್ ಮೇಲೆ ಬರ್ತಾ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ. ಯಾಕಂದರೆ ಆನ್ಲೈನ್ ಹೇಳ್ದಂಗೆ 10 ದಿನಗಳ ಮುಂಚೆ ನಾನು ಇದಕ್ಕೆ ಔಷಧಿ ಹೊಡೆದಿದ್ದೆ.
ಹಂಗಾಗಿ ಈಗ ಸ್ವಲ್ಪ ಕೆಳಗಡೆ ಎಲ್ಲ ಹಾಗೆ ಇದೆ, ಮೇಲೆ ಬರ್ತಾ ಬರ್ತಾ ಸ್ವಲ್ಪ ಔಷಧಿ ಬಿದ್ದಿರೋದನ್ನ ಚಿಗುರು ಚೆನ್ನಾಗಿ ಬರ್ತಾಯಿದ್ದು ಸೀಬೆಹಣ್ಣಿನ ಗಿಡ. ಸೊ ಎಲ್ಲ ರೋಗಕ್ಕೂ ಇದೊಂದು ಮೆಡಿಷನ್ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಇದು ರೆಮೋ ಮೆಕ್ಟಿನ್ ಅಂತೇಳಿ ನಿಮ್ಗೆ ಇದೊಂದು MRP ಬಂದು 325 ರೂಪಾಯಿ. ಬಟ್ ಇದು ದೊಡ್ಡ ಗಡಿ ಇರುತ್ತೆ, ಒಂದು ಶಾಪಲ್ಲಿ ಸಿಗುತ್ತೆ ಮೈಸೂರಿನಲ್ಲಿ. ಮೇ ಬಿ 99% ಎಲ್ಲ ಕಡೆ ಸಿಗುತ್ತೆ ಇದು. ಸೊ MRP ಬಂದು ಒಂದು 325 ರೂಪಾಯಿ ಇದೆ. ಬಟ್ ಇಲ್ಲಿ 2 ಲೀಟರ್ಗೆ ಒಂದು 2 ml ಹಾಕ್ತೀವಿ ನಾವು. ಹೆಚ್ಚು ಕಮ್ಮಿ ನೀವು ಇದು ಎಷ್ಟು ml ಅಂತ ನೀವು ಅಬ್ಸರ್ವ್ ಮಾಡಿ, 100 ml ಇದೆ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಾನು 2 ml 2 ಲೀಟರ್ ಎಷ್ಟು ಲೀಟ್ರ್ ನೀರಿಗೆ ಈ ಮೆಡಿಸಿನ್ ಯೂಸ್ ಮಾಡ್ಬೋದು. ಸೊ ನಾನು ಈ ಪ್ರತಿಯೊಂದಕ್ಕೀಗ ನಾನು ತೋರಿಸಿದಂಥ ಪ್ರತಿಯೊಂದು ರೋಗಗಳಿಗೂ, ಕಾಯಿಲೆಗಳಿಗೂ, ಹೂವಿನ ಗಿಡ ಇರ್ಬೋದು, ಹಣ್ಣಿನ ಗಿಡ ಇರ್ಬೋದು, ಸೊ ಯಾವ ಥರ ವೆಜಿಟೇಬಲ್ಸ್ ಪ್ಲ್ಯಾಂಟ್ಗೆ ಇರ್ಬೋದು, ಇದನ್ನು ನಾನು ಹೊಡಿತೀನಿ. ತುಂಬ ಚೆನ್ನಾಗಿದೆ. ಇದನ್ನು 2 ml ಫಾರ್ 2 ಲೀಟರ್ ಯೂಸ್ ಮಾಡಿ 10 to 15 ಡೇಸ್ once ಹೊಡೀರಿ. ಸೊ ರೆಗ್ಯುಲರಾಗಿ ಹೊಡೆಯೋಕೆ ಹೋಗ್ಬಿಡಿ. ಈಗ ಮನುಷ್ಯನಿಗೆ ನಾವು ಒಂದು ಡೋಸೇಜ್ ಅಂತ ಕೊಡ್ತೀವಿ ಇಂಜೆಕ್ಷನ್ನು. ಈಗ ಮನುಷ್ಯನಿಗೆ ಜಾಸ್ತಿ ಡೋಸೇಜ್ ಆದರೆ ಏನಾಗುತ್ತೆ, ಗಿಡ ಸತ್ತೋಗುತ್ತೆ. ಸೊ ಅದೇ ಥರ ಇಲ್ಲೂ ತೊಂದರೆ ಆಗ್ತವೆ. ಸೊ ನಾವೇನೋ ಜಾಸ್ತಿ ಹೊಡೆದ್ಬಿಟ್ರೆ ಔಷಧಿನ ಜಾಸ್ತಿ ಬೇಗ ಸತ್ತೋಗ್ತವೆ ಹುಳಗಳು. ನೋ, ಡೋಂಟ್ ಥಿಂಕ್ ಲೈಕ್ ದಟ್, ಓಕೆ ಪ್ಲೀಸ್. ಸೊ ಇದು ಸುಜಲ ಅಂತೇಳಿ ತುಂಬ ಚೆನ್ನಾಗಿದೆ. ಅಂದರೆ ಈಗ ನಾನು ಫಸ್ಟು ತೋರಿಸಿದ್ದು ಒಂದು ಔಷಧಿ ಏನಕ್ಕೆ, ಕೀಟಾಂಶಗಳು ಸಾಯಲಿ ಅಂತೇಳಿ, ಕಿಲ್ ಮಾಡಲಿಕ್ಕೆ. ಇದು ಪೌಷ್ಟಿಕಾಂಶ ಚೆನ್ನಾಗಿ ಬರಲಿ ಅಂತ. ಅಂದರೆ ನಾವು ಬುಡ ಅಂತ ಹಣ್ಣಿರ್ಬೋದು, ಹೂವಿರ್ಬೋದು, ತುಂಬ ಸಮೃದ್ಧಿಯಾಗಿ ಬರುತ್ತೆ. ಈಗ ಒಂದು ಅರ್ಧ kg ಬಿಡ್ತದೆ ಒಂದು ಹೀರೆಕಾಯಿ ಅಂದರೆ, ಅದು ಮೇ ಬಿ ಒಂದು 1/4 kg ದಪ್ಪ ಆಗ್ಬೋದು, ಇಲ್ಲ ಒಂದು ಸ್ವಲ್ಪ ಉದ್ದ ಆಗ್ಬೋದು, ಚೆನ್ನಾಗಿ ಲೆಂತ್ ಬರೋದು, ಒಳ್ಳೆ ಪೌಷ್ಟಿಕಾಂಶವಾಗಿ ಬರುತ್ತೆ. ಎರಳೆಕಾಯಿ ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ಹೂವಿನ ರೀತಿ ಇರ್ಬೋದು. ಇದು 2 ರೀತಿ ಯೂಸ್ ಮಾಡ್ಬೋದು ನಾವು. ನಾವು ಇದನ್ನು 1 ಸ್ಪೂನಷ್ಟು 1 ಲೀಟ್ರ್ ಹಾಕೊಂಡು ನೀರೆಲ್ಲ ಮಿಕ್ಸ್ ಮಾಡಿ ನಾವು ಅದನ್ನು ಸಿಂಪಡಿಸ್ಬೋದು. ಅಥವಾ ಅದರ ಬೇರಿಂದ ಒಂದು 2 ಇಂಚು 3 ಇಂಚು ಹಿಂದೆ ದೂರದಲ್ಲಿ ಒಂಚೂರು ಗುಂಡಿ ಅಗೆದು ಅದನ್ನು ಒಳಗಡೆ ನೀವು ಹಾಕ್ಬೋದು. ಈ ರೀತಿ ಮಾಡ್ಬೋದು. ಅದನ್ನು ಮತ್ತೆ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಇದು ನಿಮಗೆ MRP ಬಂದು ನೋಡೋಣ ಒಂದು ಸರಿ ಎಷ್ಟಿದೆ MRP ಅಂತೇಳಿ ಚೆಕ್ ಮಾಡೋಣ. ಸೊ ಟೋಟಲ್ಲು 1 kg ಇದೆ ನೆಟ್ ವೆಯ್ಟು. MRP ಬಂದು 220 ರೂಪಾಯಿ ಇದೆ. ಬಟ್ ಡಿಸ್ಕೌಂಟ್ ಸಿಗುತ್ತೆ ಸಮೌಟ್, ನನಗೂ ಮರ್ತೋಗಿದೆ, ತುಂಬ ದಿನ ಆಗಿರೋದ್ರಿಂದ ಡಿಸ್ಕೌಂಟು ತೆಗೆದು ಕೊಡ್ತಾರೆ ನಿಮಗೆ. ಸೊ ತೊಂದರೆ ಇಲ್ಲ, ಬೈ ಮಾಡ್ಬೋದು. ಬಟ್ ಇಟ್ಸ್ ಗುಡ್. ನಾವು ಹೇಗೆ ಮನುಷ್ಯರಿಗೆ, ಮಕ್ಕಳಿಗೆ ಹಾರ್ಲಿಕ್ಸು, ಬೋರ್ನ್ವಿಟಾ ಎಲ್ಲ ಕೊಡ್ತೀವಿ, ಆ ರೀತಿ ಈ ರೀತಿ ಇದು ಕೂಡ ಒಂದು ಗಿಡಗಳಿಗೆ ಒಳ್ಳೆ ಫುಡ್ಡು. ಸೊ ನಾನೀಗ 2 ಲೀಟ್ರ್ ಕ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ 2 ಲೀಟ್ರ್ ಕ್ಯಾನಲ್ಲಿ ನಾನು ಎಲ್ಲ ರೀತಿಯ ಮೆಡಿಷನ್ನ ಹಾಕಿದ್ದೀನಿ. ಬಟ್ ಒಂದು ತಿಳ್ಕೊಳ್ಳಿ, ದಯವಿಟ್ಟು ಔಷಧಿ ಹೊಡಿವಾಗ ಯಾರು ಹಾಗೆ ದಯವಿಟ್ಟು ಸಿಂಪಡಿಸಬೇಡಿ. ಮಾಸ್ಕ್ ಯೂಸ್ ಮಾಡಿ, ಕಂಪಲ್ಸರಿ ಮಾಸ್ಕ್ ಯೂಸ್ ಮಾಡಬೇಕು. ಸೊ ತುಂಬ ಡೇಂಜರ್ ಇದು. ಸೊ ಮಾಸ್ಕ್ನ ಕಂಪಲ್ಸರಿ ಹಾಕಬೇಕು. ನಂತರ ಸ್ಪೆಕ್ಸು, ಇದು ಮ್ಯಾಂಡೇಟ್ರಿ. ಯಾಕಂದರೆ ಕಣ್ಣಿಗೆ ಹೋಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಇವಾಗ ಇದು ಕಂಪಲ್ಸರಿ ಮಾಸ್ಕ್ ಹಾಕೋದಿರ್ಬೋದು, ಸ್ಪೆಕ್ಸು ಹಾಕೊಂಡು ನಂತರ ನೀವೇನು ಮಾಡಬೇಕು, ನಾನೀಗ ಇದಕ್ಕೆ ಟ್ಯೂಬಲ್ಲಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ನಾನು ಇಟ್ಕೊಂಡು ನಂತರ ಪುಷ್ ಮಾಡಿ, ಸೊ ಯು ಕ್ಯಾನ್ ಅಪ್ಲೈ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಅಡ್ಜಸ್ಟ್ ಮಾಡ್ಕೊಂಡು ಸೊ ಹೊಡಿಬೋದು. ಸೊ ಮೇ ಬಿ ಇದು ನಿಮಗೆ ತುಂಬ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ. ಸೊ ಮನೆಯಲ್ಲಿ ಅಥವಾ ಒಂದು ಗಾರ್ಡನಲ್ಲಿ ಹೂ ಬೆಳೆದಿರ್ಬೋದು ಅಥವಾ ಹಣ್ಣು ಹಂಪಲು ಬೆಳೆಯೋಂಥವ್ರಿಗೆ ತುಂಬ ಚೆನ್ನಾಗಿದೆ. ನಾನು ಈ ಮೆಡಿಸಿನ್ಗಿಂತ ಮುಂಚೆ ಇದಕ್ಕಿಂತ ಒಂದು 10 ರಿಂದ 15 ಡಿಫ್ರೆಂಟ್ ಮೆಡಿಸಿನ್ಸ್ ಯೂಸ್ ಮಾಡಿದ್ದೀನಿ. ನಾನು ಒಂದು ಬ್ಯಾಕ್ಟೀರಿಯಾನು ಕಿಲ್ ಮಾಡೋಕ್ಕಾಗಲೇ ಇಲ್ಲ. ಒಂದು ಬ್ಯಾಕ್ಟೀರಿಯಾನು ಕಿಲ್ಲು ಆಗಿಲ್ಲ, ಸಾಧ್ಯ ಆಗಿಲ್ಲ. ಸೊ ಆದ್ದರಿಂದ ಇದು ತುಂಬ ಚೆನ್ನಾಗಿದೆ. ನಾನು ಕೆಲವು ಔಷಧಿಗಳು ಮಂಡ್ಯದಿಂದ ಕೂಡ ಕೆಲವು ಔಷಧಿಗಳು ತಂದಿದ್ದೆ. ಮೈಸೂರಲ್ಲಿ ರಾಮೇಶ್ವರ ತುಂಬ ಕಡೆ ಸಿಗುತ್ತೆ, ಅದರಿಂದ ತಂದೆ. ಯಾವ ತಂದ್ರೆ ಏನು ಯೂಸ್ ಆಗಿಲ್ಲ. ಬಟ್ ಕೊನೆಯಲ್ಲಿ ಇದೇ ಒಂದು ಮೆಡಿಸಿನ್ ತುಂಬ ಉಪಯೋಗ ಇದೆ. ಪ್ರತಿಯೊಂದಕ್ಕೂ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸೊ ಒಂದೊಂದು ಕಾಯಿಲೆಗೂ ಒಂದೊಂದು ಅಂತ ಹೇಳ್ತಾರೆ, ಇದು ಆಲ್ ಇನ್ ಒನ್. ಸೊ ಎಲ್ಲ ಥರ ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ ಹೆಂಗೆ ಹೇಳ್ತಾರೆ, ಇದು ಎಲ್ಲ ಒಂದು ಕಾಯಿಲೆಗೂ ತುಂಬ ಚೆನ್ನಾಗಿದೆ. ಐ ಡೋಂಟ್ ನೋ, ನನಗೆ ರೈತರದ್ದು ದೊಡ್ಡ ಎಕರೆಗಟ್ಟಲೆ ಗೊತ್ತಿಲ್ಲ. ಬಟ್ ನಿಮ್ಮ ಮನೆಯಲ್ಲಿ ಮಾಡುವಂಥ ಒಂದು ಗಾರ್ಡನ್ಗೆ ಇದು ತುಂಬ ಉಪಯೋಗ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.